ಬಂದ್ಬಿಟ್ಟು ಒಳ್ಳೇದಲ್ಲ. ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ಸುಪ್ರೀಂ ನಮಗೆ ಅದೇ ಸರ್, ಅಧ್ಯಕ್ಷರು ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ರಿ. ಈಗ ನಾಳೆ ಏನಾದರೂ ಹರಾಜು ನಡೆದಿಲ್ಲ ಅಂದರೆ ಮುಂದಿನ ವಾರದಿಂದ 15 ಹರಾಜು ನಡೆಯೋದಕ್ಕೆ ಅದರಿಂದ ನಮಗೆ ಏನಾದರೂ ಆಗಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ, ಯಾವುದೇ ತೊಂದರೆ ಇಲ್ಲ. ದಲಿತರಿಗೆ ರಚನೆ ಎಲ್ಲ ಒಂದು ಕಡೆ ಶಾಸಕರು ಈ ಮಟ್ಟಕ್ಕೆ ತಿಳಿತಾರೆ ಅಂತ ನಾವು ಯಾರು 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 ನಾವು ಶಾಸಕರಿಗೆ ಸಪೋರ್ಟ್ ಮಾಡಿದಂಥದ್ದು ಚಿಕ್ಕಬಳ್ಳಾಪುರದಲ್ಲಿ 70% ದಲಿತರು. ಎಲ್ಲಾದ್ರೂ ಮಾತಾಡಿದ್ದೀನಿ, ನಿಮ್ಮ ಸಹಕಾರ ಕೇಳ್ತಾ ಇದ್ದೀನಿ. ಖಂಡಿತ 16ನೇ ತಾರೀಕು ಶತಾಯಗತಾಯ ಮಾಡೇ. ಅಂದ್ರೆ ಎಲ್ಲರೂ ಅಂದ್ರೆ ಯಾರು ಗೊತ್ತೇನಪ್ಪ? ಎಲ್ಲರೂ ಅಂದ್ರೆ ಯಾರು ಗೊತ್ತಾ? ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿ ಅಲ್ಲ, ಎಲ್ಲರೂ ಮಾತಾಡಿದ್ದೀನಿ. 16ನೇ ತಾರೀಕು ನಮ್ಗೆ ಟೆಂತ್ ಹೇಳೋನೆ ಎಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಟೆಂತ್ ಬರ್ತಾರೆ, ಟಾಪ್ ಮಾಡ್ತೀವಿ. ಪರ್ಮಿಷನ್ ತಗೊಂಡೇ ಮಾಡ್ತೀವಿ, ಯಾವುದೇ ತೊಂದರೆ ಇಲ್ಲ ಸರ್. ಕಾನೂನು ಸುವ್ಯವಸ್ಥೆ ಯಾವುದೇ ಕಾನೂನು ಸುವ್ಯವಸ್ಥೆ ಯಾವುದೇ ಹಾಗಾಗಿ ಸಂವಿಧಾನದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಕ್ಷರನೂ ನಮಗೆ ಗೊತ್ತಿದೆ. ಅದನ್ನ ನೀವು ನಾವು ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಬಂದ್ರು ಅದನ್ನ ಬದಲಾವಣೆ ಮಾಡಕ್ಕಾಗಲ್ಲ. ನಮಗ್ ಗೊತ್ತಿದೆ, ಅದನ್ನ ಅರಿವಿ ನನಗಿದೆ. ನಾವು ಹೇಳೋದು ಯಾಕೆ ನಿಮ್ಗೆ 16ನೇ ತಾರೀಕು ತನಕ ಟೈಮ್ ಬೇಕು? ಇಲ್ಲ ನಂತರ ನೀವು ನಿಮ್ಮ ನಿಲುವು ನಮ್ಗೆ ಗೊತ್ತಾಯ್ತು ಬಿಡಿ. ಅಂಬಲ್ ರಿಕ್ವೆಸ್ಟ್ ನಾವು ಬೇಕಾದ್ರೆ ಟೈಮ್ ಅವ್ರಿಗೆ ಮಾತಾಡ್ತೀವಿ, ಮತ್ತೆ ಎಚ್ ಸಿ ಮಾದೇವ್ ಮಾತಾಡ್ತೀವಿ, ಯಾರ್ಯಾರು ಮಿನಿಸ್ಟರ್ ಇದ್ದಾರೆ ಎಲ್ರಿಗೂ ಮಾತಾಡ್ತೀವಿ 1 ಅವರಲ್ಲಿ. ನೀವು 1 ಅವರಲ್ಲಿ ನಿಮ್ಗೆ ಯಾರು ಹೇಳಿದ್ದಾರೆ ದೊಡ್ಡ ವ್ಯಕ್ತಿ ಅವ್ರಿಗೂ ಮಾತಾಡಿ, ಡಿ ಸಿ ಅವ್ರಿಗೂ ಮಾತಾಡಿ, ನಮ್ಮ ತೀರ್ಮಾನ ಹೇಳ್ತಾರೆ. ದಯವಿಟ್ಟು ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ನನ್ಗೊಂದು ಸಹಕಾರ ಕೊಡಿ. 16ನೇ ತಾರೀಕು ನೀವೇನು ಸ್ಟ್ರಾಂಗ್ ನೋಡಿ ಸರ್, 30 ವರ್ಷದಿಂದ ಆಗಲಿರೋ ಅಂತ ತಗೊಂಡ್ಬಂದಿದ್ದೀವಿ. ನೀವು ಅದನ್ನೇ ಹೇಳ್ತಾ ಇದ್ದೀರಾ, ನೀವು ಮಾಡಬೇಕು, ನಾನು ಅಂತ ಇದ್ದೀರಾ. ಹಾಗಾಗಿ ನಾವು ಒಂದು ಸ್ವಲ್ಪ ಅವಕಾಶ ಕೊಡಿ, ಖಂಡಿತ ಮಾಡ್ಕೊಡ್ತೀವಿ. ಸರ್, ಈಗ ಉಪಾಧ್ಯಕ್ಷರಿಗೆ ಬೆಲೆ ಇಲ್ಲ ಸರ್. ಈಗ ಈಗ ನಾನು ಇನ್ನೊಂದು ಈ ಸ್ಥಳದಲ್ಲಿ ಹೇಳ್ತಾ ಇದ್ದೇನೆ. ಈಗ ಆಯ್ತು, ಇನ್ನೊಂದು ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಮಾಡ ಎಲ್ಲ ನಿಮ್ಮ ಮಾತು ಬರ್ತೀನಿ ಸರ್. ನೀವು 16ನೇ ತಾರೀಕು ಅಣ್ಣವ್ರು ಹೇಳ್ದಂಗೆ ನಾಳೆ ನಮ್ದೇನಾಯ್ತೋ ನಮ್ದು ಅಲರ್ಟ್ ಮಾಡಿ ಇದು ಮಾಡ್ರಿ. 16ನೇ ತಾರೀಕು ಆದ್ಮೇಲೆ ನಾವು ಅಂಗಡಿ ಈಗ ಏನಿರುತ್ತೆ ಸರ್, ಅದು ನಾನು ಏನಿದೆ ನಾವೇನ್ ಎಲ್ರಿಗೂ ನಮಸ್ಕಾರ. ಸಂದೇಶ್ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ಸರ್. ಏನ್ ವಿಚಾರ ಅಂದ್ರೆ, ನಮ್ಮ ನಮ್ಮ ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರ್ ಅವರು ಬರ್ತಾ ಬರ್ತಾ ಹಿಟ್ಲರ್ ಆಗ್ತಾ ಇದ್ದಾರೆ. ಯಾವ ತರ ಆಗ್ತಾ ಇದೆ ಅಂದ್ರೆ, ಎಲ್ಲ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಬೆದರಿಕೆಗಳು ಹಾಕುವಂಥದ್ದು, ಮತ್ತೆ ಅವರು ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಮತ್ತೆ ಅವರು ಇನ್ಸ್ಟಿಟ್ಯೂಟ್ಗಳಲ್ಲಿ ಈ ಊರ್ನ ಮಕ್ಕಳನ್ನ ಮತ್ತೆ ಸ್ಟೂಡೆಂಟ್ಸ್ನ ಯಾವ ತರ ಚಾರ್ಜ್ ಮಾಡ್ತಾರೋ ಆ ತರ ಇಲ್ಲಿರುವಂತ ಅಧಿಕಾರಿಗಳನ್ನ ಚಾರ್ಜ್ ಮಾಡುವಂಥದ್ದು. ನಗರಸಭೆಯಲ್ಲಿ ನೋಡಿ 3/3/2025 ತಾರೀಕು ಅಲ್ಲಿರುವಂತ ಸಂತೆ ಮೈದಾನದ ಮಳಿಗೆಗಳನ್ನ ಹರಾಜು ಹಾಕ್ಬೇಕು ಅಂತ ನಗರಸಭೆ ಕಮಿಷನರ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕ ಪ್ರಕಟಣೆ ಕೊಟ್ಟಿರ್ತಾರೆ ಸರ್. ಈ ಸಾರ್ವಜನಿಕ ಪ್ರಕಟಣೆ ಕೊಟ್ಟಿರೋಂಥ ಸಮಯದಲ್ಲಿ ಸಂತೆ ಮೈದಾನದಲ್ಲಿ ಪ್ರದೀಪ್ ಈಶ್ವರ್ ಅವರ ಸಮುದಾಯದವರು ಒಂದಷ್ಟು ದುಡ್ಡಿರೋ ಅಂತವ್ರು, ಶ್ರೀಮಂತರು, ಬಡವರಲ್ಲ ಅವರು. ಅವ್ರ ಸಮುದಾಯದಲ್ಲಿ ಬಡವರು ಮಾಡ್ಕೊಂಡಿದ್ರು, ಅಷ್ಟೊಂದು ಇದೇನಿಲ್ಲ, ಅವರೇನೋ ಅಷ್ಟೊಂದು ಒತ್ತಾಯ ಮಾಡ್ತಾ ಇದ್ದಿಲ್ಲ. ಅಲ್ಲಿರೋಂಥ ಕೋಟ್ಯಾಧಿಪತಿಗಳು ಅಲ್ಲಿ ಲಕ್ಷ ದುಡ್ಕೊಂಡು ಅಂದ್ರೆ ದಲಿತರಿಗೆ ಬರ್ಬೇಕಾಗಿರುವಂತ ಜಾಗಗಳು ಅದರಲ್ಲಿ ಮೀಸಲಾತಿ ಸಂತೆ ಮೈದಾನ. ಇದರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 70% ಓಟುಗಳು ದಲಿತರಾಗಿ ಇವ್ರನ್ನ ಗೆಲ್ಸಿರುವಂಥದ್ದು. ಆದ್ರೆ ಸಂತೆ ಮೈದಾನದಲ್ಲಿರುವಂತ ಅಂಗಡಿಗಳ ಮಳಿಗೆಗಳನ್ನ ಹರಾಜ್ಗಾಕ್ರಿ ಅಂದ್ರೆ ಕಮಿಷನರ್ ಅವರು ಡೈರೆಕ್ಷನ್ಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹರಾಜ್ ಹಾಕ್ಬೇಡ, ನಾನು MLA ಇರೋ ತನಕ ಅದೇ ಬಿಟ್ಬಿಡ್ತೀನಿ. ನಿಮ್ಮ ಅಪ್ಪಂದೇನ್ರಿ ಚಿಕ್ಕಬಳ್ಳಾಪುರ? ದಲಿತರದು
ನಾವು 70% ಓಟ್ ಹಾಕಿರೋದಕ್ಕೆ ನೀವು ಗೆದ್ದಿರೋಂಥದ್ದು. ಇವತ್ತಿಷ್ಟು ಧೋರಣೆ ಮಾಡೋಂಥದ್ದ ಅನೌನ್ಸ್ ಮಾಡಿ ಹರಾಜ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿರೋಂಥ ಕರಪತ್ರ ಕೈಯಲ್ಲೈತೆ. ಇವ್ರ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವಂಥದ್ದು, ಯಾವುದೇ ಕಾರಣಕ್ಕೂ ನೀನು ಹರಾಜ್ ಕೂಗಬಾರ್ದು ಅಂತ. ಹರಾಜ್ ಕೂಗಿದ್ರೆ ಎಸ್ಗಳು ಬರ್ತೈತೆ. ಹರಾಜ್ ಕೂಗಿದಾಗ ಎಲ್ಲ ಒಂದ್ ಕಡೆ ದಲಿತರು ಒಂದಷ್ಟು ಅಂಗಡಿಗಳನ್ನ ಎಲ್ಲ ಒಂದ್ ಕಡೆ ಇಟ್ಕೊಳ್ಳೋವಂಥದ್ದು, ಅವರು ಏನೋ ಅವ್ರು ಎಲ್ಲ ಯಾರೋ ಒಬ್ಬ ಬಡವ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಒಳ್ಳೆಯದಾಗುವಂಥ ಕೆಲಸ ನಡೀತೈತಿ. ಆದ್ರೆ ಇವ್ರು ಬೆದರಿಕೆಗಳು ಹಾಕುವಂಥದ್ದು, ಹಿಂಗ್ ಮಾಡೋಂಥದ್ದು ದಲಿತ ವಿರೋಧಿ ಆಗ್ತಿದೆ ಒಂದ್ಸರಿ. ಇವತ್ತಿಂದ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ದಲಿತ ವಿರೋಧಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಅದಕ್ಕೆ ಕಾರಣ ನೋಡಿ, ಪೇಪರ್ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತೇ ಇದ್ದಿದ್ದಲ್ಲಣ್ಣ, ಇವತ್ತೇ ಮಾಡಬೇಕು ಅಂತ. ನಾಳೆ ಏನಾದರೂ ಅದು ನಡೆದಿಲ್ಲ ಅಂದ್ರಣ್ಣ, ಇಲ್ಲಿ ಕುತ್ಕೊಂಡು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಿ. ಎಲ್ಲ ಸಂಘಟನೆಗಳವರು ಸೇರ್ಕೊಂಡು ನಗರಸಭೆಯಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತೀವಿ. ದಲಿತರಿಗೆ ಅನುಕೂಲ ಆಗದೆ ಇರುವಂತ ನಗರಸಭೆ ಕಚೇರಿ, ದಲಿತರೇ ಸುಮಾರು 95% ದಲಿತರೇ ಕೆಲಸ ಮಾಡ್ತಾ ಇರುವಂತ ನಗರಸಭೆ ಕಚೇರಿಯಲ್ಲಿ ದಲಿತರಿಗೆ ಅನ್ಯಾಯ. ಇದಕ್ಕೆ ಸಂಬಂಧಪಟ್ಟಂಗೆ ಇಡೀ ರಾಜ್ಯ ನೋಡ್ಲಿ ಈ ವಿಚಾರನ. 100% ಈಗ ನಾಳೆ ಏನಾದರೂ ಹರಾಜು ಅವ್ರು ಮಾಡಿಲ್ಲ ಅಂದಾಗ ಮುಂದಿನ ವಾರದಿಂದ ಅನಿರ್ದಿಷ್ಟ ಪ್ರತಿಭಟನೆ ಇಲ್ಲೇ ಚಿಕ್ಕಬಳ್ಳಾಪುರ ನೋಡಿ, ಇಲ್ಲೇ ಕುತ್ಕೊಂಡು ಎಲ್ಲ ಸಂಘಟನೆಗಳವರು ಸೇರಿ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಜೈ ಬಿ.